ನಮಸ್ಕಾರ ಸ್ನೇಹಿತರೆ, ನಿಮಗೆ ತಮ್ಮನೇಲಿ ನೋಡಿ ತಿಳಿದಿರಬಹುದು. ಹೌದು, ಇವತ್ತು ನಾವು ಮಾತಾಡೋದು ವ್ಯಾಲೆಂಟೈನ್ಸ್ ಡೇ ಬಗ್ಗೆ. ಅದೇನು ಈ ಡೇ ಅಂತೂ ಏನು ಕೇವಲ ಚಾಕ್ಲೇಟ್ಸ್, ಗುಲಾಬಿ ಹೂವು ಮತ್ತು ಚೀಸಿ ಕಾರ್ಡ್ಸ್ಗೆ ಅಷ್ಟೇನಾ, ಅಥವಾ ಇದರ ಹಿಂದೆ ಇನ್ನೂ ಏನಾದರೂ ಡೆಪ್ತ್ ಇದೆಯಾ? ಪ್ರೀತಿ ಅನ್ನೋದು ಟೈಮ್ಲೆಸ್ ಅಲ್ವಾ? ಆದರೆ ನಾವೇನು ಮಾಡಿದ್ವಿ ಅಂದರೆ ಇದನ್ನು ರೊಮ್ಯಾಂಟಿಕ್, ಕಮರ್ಷಿಯಲ್ ಮತ್ತು ಸ್ವಲ್ಪ ಆಕ್ವರ್ಡ್ ದಿನ ಅಂತ ಮಾಡಿದ್ವಿ. ಇವತ್ತು ನಾವು ವ್ಯಾಲೆಂಟೈನ್ಸ್ ಡೇ ಅನ್ನು ಅನ್ಪ್ಯಾಕ್ ಮಾಡೋಣ. ಅದರ ಹಿಸ್ಟ್ರಿ, ಮಾಡರ್ನ್ ಟ್ರೆಂಡ್ಸ್ ಮತ್ತು ಇಂಡಿಯಾದಲ್ಲಿ ಅದರ ಇಂಪ್ಯಾಕ್ಟ್ ಏನು ಅಂತ ನೋಡೋಣ. ಇದು ಕೇವಲ ಲವ್ ಸ್ಟೋರಿ ಅಲ್ಲ, ಇದು ಲವ್, ಕಾಂಟ್ರವರ್ಸಿ ಮತ್ತು ಕಲ್ಚರಲ್ ಶಿಫ್ಟ್ನ ಜರ್ನಿ. ಫ್ರಾಮ್ ಏನ್ಷಿಯಂಟ್ ರೋಮ್ನಲ್ಲಿ ಸೇಂಟ್ ವ್ಯಾಲೆಂಟೈನ್ ರಹಸ್ಯ ಮ್ಯಾರೇಜಸ್ ಮಾಡಿಸಿದ್ದು ಮತ್ತು ಮಿಡ್ವೆಲ್ ಯುರೋಪ್ನಲ್ಲಿ ಹ್ಯಾಂಡ್ ರಿಟನ್ ಲವ್ ನೋಟ್ಸ್ ನಿಂದ ಇತ್ತೀಚಿನ ಮಾಡರ್ನ್ ವರ್ಲ್ಡ್ನಲ್ಲಿ ಗ್ರ್ಯಾಂಡ್ ಗೆಸ್ಚರ್ಸ್ ಮತ್ತು ಸೋಷಿಯಲ್ ಮೀಡಿಯಾ ಪ್ರೆಷರ್ ಬಗ್ಗೆ ನೋಡೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹಿಸ್ಟ್ರಿಯಿಂದ ಮಾಡರ್ನ್ ಡೇಸ್ವರೆಗೆ ಎಲ್ಲ ಡಿಸ್ಕಸ್ ಮಾಡೋಣ. ಯಂಗ್ ಜನರೇಷನ್ ಲವ್ ಅನ್ನ ಹೇಗೆ ಅಪ್ರೋಚ್ ಮಾಡ್ತಿದ್ದಾರೆ ಮತ್ತು ಅದು ರೈಟ್ ಪಾತ್ ಅಲ್ವಾ ಅನ್ನೋದನ್ನ ನೋಡೋಣ. ಮತ್ತು ಇಂಡಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಹೇಗೆ ಸೆಲೆಬ್ರೇಟ್ ಆಗ್ತಿದೆ ಅನ್ನೋದನ್ನು ನೋಡೋಣ. ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿರೋದ್ರ ಜೊತೆಗೆ ಥಾಟ್ ಪ್ರೊವೋಕಿಂಗ್ ಆಗಿರಲಿದೆ. ಹಾಗಾಗಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಡೈವ್ ಇನ್. ಫ್ರೆಂಡ್ಸ್, ಬಿಫೋರ್ ದಟ್ ಸ್ವಲ್ಪ ಹಿಂದೆ ಹೋಗೋಣ. ವ್ಯಾಲೆಂಟೈನ್ಸ್ ಡೇ ಈ ಹಾರ್ಟ್ ಶೇಪ್ಡ್ ಚಾಕ್ಲೇಟ್ಸ್ ಅಥವಾ ಕ್ಯಾಂಡಲ್ ಲೈಟ್ ಡಿನ್ನರ್ ಜೊತೆಗೆ ಸ್ಟಾರ್ಟ್ ಆಗಿಲ್ಲ. ಇದು ಏನ್ಷಂಟ್ ರೋಮ್ನಿಂದ ಬಂದಿತ್ತು. ಹೆಚ್ಚು ಪಾಪ್ಯುಲರ್ ಸ್ಟೋರಿ ಅಂದರೆ ಸೇಂಟ್ ವ್ಯಾಲೆಂಟೈನ್ ಒಬ್ಬ ಪ್ರೇಸ್ ಸುಮಾರು 270 AD ಎಂಪರರ್ ಆಗಿದ್ದ ಕ್ಲಾಡಿಯಸ್ ಸೆಕೆಂಡ್ ಯಂಗ್ ಮ್ಯಾರೇಜಸ್ನ ಬ್ಯಾನ್ ಮಾಡ್ತಾನೆ. ಏನಕ್ಕೆ ಅಂದರೆ ಅವನು ಅನ್ಕೊಂಡಿರ್ತಾನೆ ಮದುವೆಯಾದ ಯುವಕರು ಒಳ್ಳೆಯ ಸೈನಿಕರಾಗಿರೋದಿಲ್ಲ ಅಂತ. ಇದನ್ನು ತಪ್ಪು ಎಂದು ತಿಳಿದ ಸೇಂಟ್ ವ್ಯಾಲೆಂಟೈನ್ ಗುಟ್ಟಾಗಿ ಮದುವೆ ಮಾಡಿಸ್ತಿರ್ತಾನೆ. ಇದನ್ನು ತಿಳಿದ ಕ್ಲಾಡಿಯಸ್ ವ್ಯಾಲೆಂಟೈನ್ನ ಜೈಲಿಗೆ ಕಳಿಸ್ತಾನೆ ಮತ್ತು ಡೆತ್ ಸೆಂಟೆನ್ಸ್ ನೀಡ್ತಾನೆ. ಜೈಲಲ್ಲಿದ್ದ ವ್ಯಾಲೆಂಟೈನ್ ಅಲ್ಲಿದ್ದ ಜೈಲರ್ ಮಗಳ ಜೊತೆ ಪ್ರೀತಿಯಲ್ಲಿ ಬಿದ್ದಿರ್ತಾನೆ. ಒಂದು ದಿನ ಇವನನ್ನು ಹ್ಯಾಂಗ್ ಮಾಡ್ತಾರೆ. ಅದು ಫೆಬ್ರವರಿ 14 ಆಗಿರುತ್ತದೆ. ಬಿಫೋರ್ ದಟ್ ಇವನು ಅವಳಿಗೊಂದು ಲವ್ ಲೆಟರ್ ಬರೆದಿರ್ತಾನೆ ಮತ್ತೆ ಸಹಿ ಮಾಡಿರ್ತಾನೆ, ಫ್ರಾಮ್ ಯುವರ್ ವ್ಯಾಲೆಂಟೈನ್ ಅಂತ. ಇದರಿಂದಾಗಿ ಲವ್ ಅಂತ ಸ್ಯಾಕ್ರಿಫೈಸ್ ಮಾಡಿದವರಲ್ಲಿ ಇವನೇ ಮೊದಲಿಗ ಎಂದು ನಂಬಲಾಗುತ್ತದೆ. ಇದರ ಜೊತೆಗೆ ಇನ್ನೊಂದು ಫೇಮಸ್ ಸ್ಟೋರಿ ಅಂದರೆ ವ್ಯಾಲೆಂಟೈನ್ಸ್ ಡೇ ರೋಮನ್ ಫೆಸ್ಟಿವಲ್ ಆಫ್ ಲೂಪರ್ಸಿಲಿಯಾ ಜೊತೆಗೆ ಕನೆಕ್ಟ್ ಆಗಿದೆ. ಅದು ಫರ್ಟಿಲಿಟಿ ಮತ್ತು ಮ್ಯಾಚ್ ಮೇಕಿಂಗ್ ಫೆಸ್ಟಿವಲ್ ಆಗಿದ್ದು ಕಾಲಕ್ರಮೇಣ ಕ್ರಿಶ್ಚಿಯನ್ ಚರ್ಚ್ ಅದನ್ನು ಸೇಂಟ್ ವ್ಯಾಲೆಂಟೈನ್ನ ಡೇ ಆಗಿ ರೀಬ್ರ್ಯಾಂಡ್ ಮಾಡಿತು ಮತ್ತು ವ್ಯಾಲಿಯಾ ವ್ಯಾಲೆಂಟೈನ್ಸ್ ಡೇ ಹುಟ್ಟಿಕೊಂಡಿತು. ಮುಂದೆ ಇದು ಮಿಡಲ್ ಏಜಸ್ ಹೊತ್ತಿಗೆ ವ್ಯಾಲೆಂಟೈನ್ಸ್ ಡೇ ಒಂದು ಟ್ರೆಂಡ್ ಆಗಿತ್ತು. ಜನ ಹ್ಯಾಂಡ್ ರಿಟನ್ ಲವ್ ನೋಟ್ಸ್ ಅಂತ ವ್ಯಾಲೆಂಟೈನ್ ಅನ್ನೋದನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಇನ್ನು ಓಲ್ಡೆಸ್ಟ್ ನೋನ್ ವ್ಯಾಲೆಂಟೈನ್ ಅಂದರೆ ಚಾರ್ಲ್ಸ್, ಡ್ಯೂಕ್ ಆಫ್ ಆಲೆನ್ಸ್. ಅವನ ವೈಫ್ಗೆ 1415 ಲವ್ ಲೆಟರ್ ಬರೀತಾನೆ. ಇದರಲ್ಲಿ ವಿಶೇಷ ಏನಂದರೆ ಅವನು ಲೆಟರ್ ಬರೆದಾಗ ಟವರ್ ಆಫ್ ಲಂಡನ್ನಲ್ಲಿ ಬಂಧನದಲ್ಲಿರ್ತಾನೆ. ಇನ್ನು ಇವತ್ತಿನ ಮಾಡರ್ನ್ ವರ್ಲ್ಡ್ನಲ್ಲಿ ವ್ಯಾಲೆಂಟೈನ್ಸ್ ಡೇ ಗ್ಲೋಬಲ್ ಸೆಲೆಬ್ರೇಷನ್ ಆಗಿದೆ. ಇದು ಕೇವಲ ಕಪಲ್ಸ್ಗಳಿಗೆ ಅಷ್ಟೇ ಅಲ್ಲ, ಎಲ್ಲ ರೀತಿಯ ಲವ್ ಅನ್ನು ಸೆಲೆಬ್ರೇಟ್ ಮಾಡ್ಬೋದು. ಅದು ಫ್ರೆಂಡ್ಸ್, ಫ್ಯಾಮಿಲಿ, ಪೆಟ್ಸ್, ಸೆಲ್ಫ್ ಲವ್ ಕೂಡ ಆಗಿರ್ಬೋದು. ಆದರೆ ನಿಜವಾಗಿ ಹೇಳಬೇಕಾದ್ರೆ ಇದು ಮ್ಯಾಸಿವ್ ಕಮರ್ಷಿಯಲ್ ಮಿಷನ್ ಆಗಿದೆ. ಫ್ಲವರ್ಸ್, ಚಾಕ್ಲೇಟ್, ಜ್ಯುವೆಲ್ಸ್, ಫ್ಯಾನ್ಸಿ ಡಿನ್ನರ್ಸ್ ಅಂತ ತುಂಬ ಪ್ರೆಷರ್ ಆಗಿದೆ. ಇನ್ನು ಸೋಷಿಯಲ್ ಮೀಡಿಯಾ ಬಗ್ಗೆ ಹೇಳೋಂಗೆ ಇಲ್ಲ. ಪರ್ಫೆಕ್ಟ್ ವ್ಯಾಲೆಂಟೈನ್ ಡೇ ಪಿಕ್ಚರ್ ಪೋಸ್ಟ್ ಮಾಡಿಲ್ಲ ಅಂದರೆ ಅದು ನಿಜವಾಗಿ ಹಾಗೆಯೇ ಆಯ್ತಾ ಅನ್ನೋ ಫೀಲಿಂಗ್ ಬರುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದರೆ ಕೆಲವರು ಹೇಳ್ತಾರೆ ಯಂಗರ್ ಜನರೇಷನ್ ಪಾಯಿಂಟ್ ಮಿಸ್ ಆಗ್ತಿದ್ದಾರೆ ಅಂತ. ಇದು ಒಂದು ಜಸ್ಟ್ ಟ್ರೆಂಡ್ ಅಂತ, ವ್ಯಾಲೆಂಟೈನ್ಸ್ ಡೇ ಜೆನ್ಯೂನ್ ಕನೆಕ್ಷನ್ ಅಲ್ಲ ಅಂತ, ಅಪ್ರೋಚಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಲಾಗುತ್ತೆ ಅಂತ. ನಾನು ಯಾವುದನ್ನು ಜಡ್ಜ್ ಮಾಡ್ತಿಲ್ಲ. ಇನ್ನು ಕೆಲವರು ಇನ್ಸ್ಟಾಗ್ರಾಮ್ಗೆ ಒಂದು ಕ್ಯೂಟ್ ಪಿಕ್ಚರ್ ತಗೋಣ, ಆದರೆ ನಿಜವಾಗೂ ಅವರು ಕನೆಕ್ಟ್ ಆಗ್ತಿದ್ದಾರಾ ಅಥವಾ ರಿಯಲ್ ಅಂತ ಏನಾದರೂ ಬಿಲ್ಡ್ ಮಾಡ್ತಿದ್ದಾರಾ? ಇನ್ನು ಕೆಲವರಂತೂ ಮುಂದೆ ಹೋಗಿ ಕ್ಯಾಶುವಲ್ ಡೇಟಿಂಗ್ ಕಲ್ಚರ್ ಅಂತೆ, ಅದರಲ್ಲೂ ಇತ್ತೀಚೆಗೆ ಸಿಚುವೇಶನ್ಶಿಪ್ ಅಂತೆ. ಇನ್ನು ಕೆಲವರಿಗಂತೂ ವ್ಯಾಲೆಂಟೈನ್ಸ್ ಡೇ ಅಂದರೆ ಟೆಂಪರರಿ ರೊಮ್ಯಾನ್ಸ್
ಅಥವಾ ಫ್ಲಿಂಗ್ ಅಂತ. ಅಗೇನ್, ಐ ಆಮ್ ನಾಟ್ ಜಡ್ಜಿಂಗ್ ಎನಿವನ್. ನೀವು ನಿಮ್ಮ ಇಷ್ಟದಂತೆ ಮಾಡಿ. ಆದರೆ ಒಂದೊಂದ್ಸಲ ಅನಿಸ್ತದೆ, ಲವ್ ಅನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಆಗ್ತಿದೆಯಾ ಅಂತ. ಲವ್ ಅಂದ್ರೆ ಕೇವಲ ಗ್ರ್ಯಾಂಡ್ ಗೆಸ್ಚರ್ಸ್ ಅಥವಾ ಟೆಂಪರರಿ ಮೂಮೆಂಟ್ಸ್ ಅಲ್ಲ. ಅದು ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಸಮ್ಮನ್ಗೆ ಕೊಡುವ ವ್ಯಾಲ್ಯೂ. ಅದು ಪಿಕ್ಚರ್ ಪರ್ಫೆಕ್ಟ್ ಇಲ್ಲದಿದ್ದರೂ ಸಹ. ಈಗ ಇಂಡಿಯಾದಲ್ಲಿ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ನೋಡೋಣ. ಇದು ರಿಲೇಟಿವ್ಲಿ ನ್ಯೂ ಫಿನಾಮಿನಾ. 1990s ಅಲ್ಲಿ ಗ್ಲೋಬಲೈಸೇಷನ್ ಮತ್ತು ವೆಸ್ಟರ್ನ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜೊತೆಗೆ ಪಾಪ್ಯುಲರ್ ಆಯಿತು. ಇವತ್ತು ಸಿನಿಮಾ ಕಲ್ಚರ್ನಿಂದಾಗಿ ಇದು ಸಿಟೀಸಲ್ಲಿ ಹ್ಯೂಜ್ ಆಗ್ತಿದೆ. ಯಂಗ್ ಕಪಲ್ಸ್ಗಳು ಗಿಫ್ಟ್ ಎಕ್ಸ್ಚೇಂಜ್, ಡೇಟ್ಸ್ ಅಂತ ಇನ್ನೂ ಏನೇನೋ ಮಾಡ್ತಿದ್ದಾರೆ. ಆದರೆ ಇದು ಡ್ರಾಮಾ ಅಂತ ಅನ್ಸುತ್ತೆ ಅಲ್ವಾ? ಇನ್ನು ಕೆಲವು ಗ್ರೂಪ್ಗಳು ಇದನ್ನ ಅಪೋಸ್ ಮಾಡ್ತಾರೆ. ಪಬ್ಲಿಕ್ ಡಿಸ್ಪ್ಲೇಸ್ ಆಫ್ ಅಫೆಕ್ಷನ್ ಮತ್ತು ಮೆಟೀರಿಯಲಿಸಮ್ ಭಾರತೀಯ ವ್ಯಾಲ್ಯೂಸ್ಗೆ ಅಗೇನೆಸ್ಟ್ ಇದೆ ಅಂತ. ಕೆಲವೊಂದ್ಸಲ ಪ್ರೊಟೆಸ್ಟ್ ಕ್ಯಾಂಪೇನ್ ಕೂಡ ಆಗ್ತಿವೆ, ಇಂಡಿಯನ್ ಕಲ್ಚರ್ನ ಸೇವ್ ಮಾಡಿ ಅಂತ. ಆದರೆ ಇಲ್ಲಿ ಪಾಯಿಂಟ್ ಅಂದ್ರೆ, ಯಾವುದೇ ಒಂದು ಕಲ್ಚರ್ ಸ್ಟ್ಯಾಟಿಕ್ ಅಲ್ಲ, ಅದು ಎವಾಲ್ವ್ ಆಗುತ್ತೆ, ಅಡಾಪ್ಟ್ ಆಗುತ್ತೆ. ಆದರೆ ಲವ್ ಅದು ಯೂನಿವರ್ಸಲ್. ಅದು ಗ್ರ್ಯಾಂಡ್ ವ್ಯಾಲೆಂಟೈನ್ಸ್ ಡೇ ಗೆಸ್ಚರ್ ಆಗಿರಬಹುದು ಅಥವಾ ಕ್ವೈಟ್ ಮೂಮೆಂಟ್ ಆಫ್ ಕನೆಕ್ಷನ್ ಆಗಿರಬಹುದು. ಅದರ ಹಿಂದೆ ಇರೋ ಫೀಲಿಂಗ್ ಮುಖ್ಯ. ವ್ಯಾಲೆಂಟೈನ್ಸ್ ಡೇ ಅನ್ನ ಒಂದು ಥ್ರೆಟ್ ಅಂತ ನೋಡೋ ಬದಲು ಅದನ್ನ ಒಂದು ಅಪಾರ್ಚುನಿಟಿ ಅಂತ ನೋಡಬಹುದು. ಹಾಗ ನೋಡೋದಾದ್ರೆ, ಇಂಡಿಯಾದಲ್ಲಿ ಲವ್ ಅನ್ನ ಸೆಲೆಬ್ರೇಟ್ ಮಾಡೋ ಡೈವರ್ಸ್ ಟ್ರೆಡಿಷನ್ಸ್ ಮತ್ತು ಫೆಸ್ಟಿವಲ್ಗಳು ಇದ್ದೇ ಇವೆ. ಅದು ರಾಧಾಕೃಷ್ಣರ ಇಟರ್ನಲ್ ಲವ್ ಇಂದ ಶಿವಪಾರ್ವತಿಯವರ ಡಿವೋಷನ್ ವರೆಗೆ ಲವ್ ಅನ್ನೋದು ಇಂಡಿಯನ್ ಕಲ್ಚರ್ ನಲ್ಲಿ ಡೀಪ್ಲಿ ರೂಟೆಡ್ ಆಗಿದೆ. ಮತ್ತು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಅದನ್ನ ಎಕ್ಸ್ಪ್ರೆಸ್ ಮಾಡೋ ಇನ್ನೊಂದು ವೇ ಮಾತ್ರ. ಈ ಎಂಡ್ ಆಫ್ ದ ಡೇ ವ್ಯಾಲೆಂಟೈನ್ಸ್ ಡೇ ಅನ್ನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಗ್ರ್ಯಾಂಡ್ ಗೆಸ್ಚರ್ ಆಗಿರಬಹುದು ಅಥವಾ ಸಿಂಪಲ್ ಆಕ್ಟ್ ಆಫ್ ಕೈಂಡ್ನೆಸ್ ಆಗಿರಬಹುದು. ಅದು ರೊಮ್ಯಾಂಟಿಕ್ ಲವ್, ಫ್ರೆಂಡ್ಶಿಪ್ ಅಥವಾ ಸೆಲ್ಫ್ ಲವ್ ಆಗಿರಬಹುದು, ಅಥವಾ ಅದು ಜಸ್ಟ್ ಅನದರ್ ಮಂಡೇ ಟ್ಯೂಸ್ಡೇ ಆಗಿರಬಹುದು. ಪಾಯಿಂಟ್ ಅಂದ್ರೆ, ಲವ್ ಅನ್ನ ಸೆಲೆಬ್ರೇಟ್ ಮಾಡೋಕೆ ಸ್ಪೆಸಿಫಿಕ್ ಡೇ ಬೇಕಿಲ್ಲ. ಅದು ಒಂದು ಫೀಲಿಂಗ್, ಅದನ್ನ ಎವ್ರಿ ಸಿಂಗಲ್ ಡೇ ಚೆರಿಶ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ರ್ಯಾಪ್ ಅಪ್ ಮಾಡೋಣ. ವ್ಯಾಲೆಂಟೈನ್ಸ್ ಡೇ ಪರ್ಫೆಕ್ಟ್ ಅಲ್ಲ, ಅದು ಮೆಸ್ಸಿ, ಕಮರ್ಷಿಯಲೈಸ್ಡ್ ಮತ್ತು ಸ್ವಲ್ಪ ಓವರ್ವೆಲ್ಮಿಂಗ್ ಆಗಿರಬಹುದು. ಆದರೆ ಅದರ ಕೋರ್ನಲ್ಲಿ ಇರೋದು ಮಾತ್ರ ಲವ್ ಅನ್ನ ಸೆಲೆಬ್ರೇಟ್ ಮಾಡೋ ರಿಮೈಂಡರ್. ಮತ್ತೆ ವ್ಯಾಲೆಂಟೈನ್ಸ್ ಡೇ ನಿಮಗೆ ಇಷ್ಟ ಆಗದಿದ್ರೆ ನೋ ಪ್ರಾಬ್ಲಮ್. ಲವ್ ಎಲ್ಲೆಡೆ ಮತ್ತು ಎವ್ರಿ ಡೇ ಇದೆ. ಕ್ಯಾಲೆಂಡರ್ನಲ್ಲಿ ಸ್ಪೆಸಿಫಿಕ್ ಡೇ ಬೇಕಿಲ್ಲ ಅದನ್ನ ಫೀಲ್ ಮಾಡೋಕೆ. ಓಕೆ, ಥ್ಯಾಂಕ್ಸ್ ಫಾರ್ ಹ್ಯಾಂಗಿಂಗ್ ಔಟ್ ವಿತ್ ಮೀ ಟುಡೇ. ಐ ಹೋಪ್ this gave you something to think about.